ಆಯ್ತು ಬಂದಾಕಿನಿ. ಇನ್ಮೇಲೆ ನನ್ನ ಕನಸಲೆಲ್ಲ ನೀನೆ. ನಮ್ಮಪ್ಪ ಸಾಯವಾಗ ಹೇಳ್ತಾ ಇದ್ರು, ಮಲಗಬೇಕಾದ್ರೆ ಉಪಕಾರ ಮಾಡಿದವ್ರನ್ನ ಸ್ಮರಣೆ ಮಾಡ್ಕೊಂಡು ಮಲಗಬೇಕು ಅಂತ. ಹಾಗಾಗಿ ಕನಸಲೆಲ್ಲ ನೀನೆ. ಒಟ್ನಲ್ಲಿ ನಿಮ್ಮನ್ನು ಒಳಗಾಕ್ಸಿ ನಾನು ತಪ್ಪು ಮಾಡಿದೆ. ನೀವೆಲ್ಲ ತುಂಬ ಒಳ್ಳೆಯವರು. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮಂದಾಕಿನಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ್ರ ಹಿಂದೆ ಬೇರೆ ಆಲೋಚನೆ ಇದ್ದಿರ್ಬೋದಾ ಅಂತ. ಯಾಕೆಂದ್ರೆ ಕೇಸ್ ರೀಓಪನ್ ಮಾಡಿಸ್ತವಳು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಡಿಸಿದ್ಲು ಅಂದ್ರೆ ಬಿಡುಗಡೆ ಆಯ್ತು ತಾನೆ, ಸುಮ್ನಿರು. ಮಂದಾಕಿನಿ ಬಂದು ಮನೇಲಿ ಕೂರ್ತಾಳೆ. ಸ್ಟೇಷನ್ ಅಲ್ಲಿ ನಮ್ಮಿಂದ ಏನು ದುಡ್ಡು ಸಿಗಲ್ಲ ಅಂತ ಗೊತ್ತಾಗಿರ್ಬೇಕು. ಪಾಯಿಂಟ್ ಟು ಬಿ ನೋಟೆಡ್. ನನ್ನ ತೇಜಸ್ಸು ಈ ಕೆಲಸ ಮಾಡಿದೆಯಾ ಅನ್ನೋ ಉಪಸಂಹಾರಕ್ಕೆ ನೀವು ಬರ್ತಾನೇ ಇಲ್ಲ. ಏನು ಗೌರವ ಕಾಪಾಡ್ಕೊಂಡ್ರೇನು ಮನೆಯವ್ರಿಗೆ ಅರ್ಥ ಆಗ್ತಿಲ್ವೇ? ನನ್ನ ಪ್ರೀತಿ, ನನ್ನ ನಿಶ್ಚಿತಾರ್ಥ, ನನ್ನ ಆಸೆಗೆ ನಿನ್ನ ಕೆಲಸ ಹೋಯ್ತು. ಕ್ಷಮೆ ಕೇಳೋಣ ಅಂತ. ಇದ್ರಲ್ಲಿ ನಿಮ್ ತಪ್ಪೇನಿದೆ ಬಿಡಿ, ಕ್ಷಮೆ ಕೇಳಬೇಡಿ. ಅಪ್ಪಾಜಿ ನನ್ನ ಮಾತು ಕೇಳ್ತಿಲ್ಲ. ಈ ವಿಚಾರದಲ್ಲಿ ನಾನು ಅಸಹಾಯಕ ಕಣೋ. ಮತ್ತೆ ನೀನು ಕೆಲಸ ಕೊಡೋ ಥರ ನಂಗೆ ಮಾಡೋಕ್ಕಾಗಲಿಲ್ಲ. ಸದಾನಂದನಿಂದನೇ ಈ ಮನೆ ನಡೀತಾ ಇರೋದು, ಅದು ನಿಮಗೂ ಗೊತ್ತು. ಸದಾನಂದಗೆ ಕೆಲಸ ಇಲ್ಲ. ಬೆಳಗ್ಗೆ ಎದ್ರೆ 1000 ಒದ್ದಾಟಗಳಿರುತ್ತೆ. ಹುಟ್ಲೇಬಾರ್ದು ನಮ್ಮಂತವ್ರು. ಇದರಲ್ಲಿ 5,000 ಇದೆ, ತಗೋ ಇಟ್ಕೋ, ನಿನಗೆ ಬೇಕಾಗುತ್ತೆ. ನಿಮ್ಮ ಹತ್ರ ದುಡ್ಡಿದೆ ಅಂತ ನಾನು ನಿಮ್ ಸ್ನೇಹ ಮಾಡಲಿಲ್ಲ. ನನಗೆ ದುಡ್ಡು ಬೇಡ, ನಮ್ಮ ಸ್ನೇಹ ಕೆಡತ್ತೆ. ನನಗೆ ನೀವು ಮುಖ್ಯ. ಮಂಗಳ ಮಹಾಬಲ ಸ್ಟೇಷನ್ ಇಂದ ಆಚೆ ಬಂದಿದಾರಂತೆ, ಹೋಗಿ ನೋಡ್ಕೊಂಡು ಬರೋಣವಾ? ಸಮಾಜದ ಉದ್ಧಾರ ಮಾಡಕ್ ಹೋಗಿ ಸ್ಟೇಷನ್ ಸೇರಿ ವಾಪಸ್ ಬಂದಿದ್ದಲ್ಲ ಅವರು. ಗುಜರಿ ಶೋಕಿಗೆ ಶಿಕ್ಷೆ ಅನುಭವಿಸಿ ಬಂದಿರೋದು. ನೀವೇನ್ರಿ ಒಂದಿನ ಹಿಡ್ಕೊಂಡ್ರೆ ಶತಮಾನ ಮುಗಿಯವರೆಗೂ ಅದನ್ನೇ ಹೇಳ್ಕೊಂಡು ವ್ಯಂಗ್ಯ ಮಾಡ್ತಿರ್ತೀರಿ? ನನಗೂ ನಿನ್ನ ಮಾತುಗಳು ಹಿಡಿಸೋದಿಲ್ಲ ಪಾರ್ವತಿ. ಕಾಯಿಲೆ ಬಿದ್ದು ಆಸ್ಪತ್ರೆ ಸೇರಿ ವಾಸಿಯಾಗಿ ಮನೆಗೆ ಬಂದಿದ್ರೆ ಒಂದು ಲೆಕ್ಕ, ಹೋಗಿ ನೋಡೋದ್ರಲ್ಲೂ ಅರ್ಥ ಇದೆ. ಯಾರ್ದೋ ಒಡವೆಗಳನ್ನ ಮೈ ಮೇಲೆ ಹೇರ್ಕೊಂಡು ಆ ಮಂಗಳ. ಅಯ್ಯ ತೆಗಿ, ಹೋಗೋದು ಬೇಡ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಿನ್ಗೇನೆ ಕೆಲಸ ಇಲ್ಲಿ? ತಪ್ಪು ತಿಳ್ಕೊಂಡಿದ್ದೀರೆಲ್ಲ ನನ್ನನ್ನ. ನಿಶ್ಚಿತಾರ್ಥದ ದಿನ ಏನಾಯ್ತು ಅಂತ ಹೇಳಕ್ ಬಂದೆ. ಬೇಡ, ನಿನ್ ನಿಶ್ಚಿತಾರ್ಥ ನನ್ ಬದುಕಲ್ಲಿ ಆಟ ಆಡ್ಬಿಟ್ಟಿದೆ. ಮಿಸ್ಟರ್ ಸದಾಶಿವ ಅವ್ರಿಗೂ ಸದಾಶಿವನ್ ದೃಷ್ಟಿಲಿ ಯೋಗ್ಯತೆ ಇಲ್ದಿರೋ ಸುಚೇಂದ್ರ ಅವ್ರಿಗೂ ಏನ್ ವ್ಯತ್ಯಾಸ ಗೊತ್ತೇನೆ? ನೀವುಗಳು ನಂದೇನು ತಪ್ಪಿಲ್ಲ ಅಂತೀರಾ, ಆದ್ರೆ ಸುಚೇಂದ್ರ ಅವರು ಕಷ್ಟ ಏನಿದೆ ಹೇಳ್ಕೊ, ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಅಂತವ್ರಿಗೆ ಮೋಸ ಮಾಡ್ಬಿಟ್ಟಿಯಲ್ಲೇ ದೇವಿ. ಮೋಸ ಮಾಡೋ ಉದ್ದೇಶ ಇರ್ಲಿಲ್ಲ. ನನ್ನನ್ನು ಮೋಸಗಾರ್ತಿ ಅನ್ಬೇಡಿ. ಆದ್ರೂ ಮಾಡಿದ್ರಿ. ಈಗ್ಲೂ ಸುಚೇಂದ್ರನ್ ಕಂಡ್ರೆ ನನಗಿಷ್ಟ ಅಂತ ಒಪ್ಕೊಳ್ಳೆ, ಅರ್ಧ ಕಷ್ಟ ಕಡಿಮೆ ಆಗತ್ತೆ. ಬೇಕಿಲ್ಲ. ಅಂತ ಮೋಸದವಳು, ಲೆಕ್ಕಾಚಾರದವಳು ಅಂತ ಯೋಗ್ಯನ ಇಷ್ಟಪಡೋದು ಬೇಕಿಲ್ಲ. ನಾನ್ ಲೆಕ್ಕಾಚಾರದ ಹುಡುಗಿ ಆಗಿದ್ದಿದ್ರೆ ಸುಚೇಂದ್ರನ್ ಮದ್ವೆ ಆಗ್ತಿದೆ. ಅವ್ರ ಹತ್ರ ಆಸ್ತಿ ಇದೆ ಅಂತ. ಹೊರಡೆ ಹೊರಡೆ ಹೊರಡೆ. ಹೇಗೋಪಂತ ನಸಗುನ್ನಿ ಮಹಾಬಲ ಪೊಲೀಸ್ ಸ್ಟೇಷನ್ ಇಂದ ಆಚೆ ನೀನೇನು ಕತ್ತೆ ಕಾಯ್ತಿದ್ಯಾ ಅಥವಾ ಗೆಜ್ಜೆ ಹಿಂದೆ ಓಡಿದ್ಯಾ? ಅವ್ರ ಕಾಲನ್ನ ಕತ್ತರಿಸಿದ್ರೆ ನಡೀತಾ ಇರ್ಲಿಲ್ಲ ದಣಿ. ಕೈ ಕತ್ತರಿಸ್ಬಿಟ್ಟು ನಡಿ ಕೊಡುದು ಅಂದ್ರೆ ತಪ್ಪು ನಮ್ದೇ ಅಲ್ವಾ? ಆಯ್ತು, ಇವತ್ತಿನಿಂದ ನೀನು ಗುರು, ನಾನು ಶಿಷ್ಯ. ನನ್ನ ಮಾತನಾಡ್ತಾ ಅದಲ್ಲ ದಣಿ. ಮುಂದಾಕಿನಿ ಕೇಸನ್ನ ವಾಪಸ್ ತಗೊಂಡ್ಬಿಡ್ಲು. ಮಹಾಬಲ ಹೊರಗಡೆ ಬಂದ. ಹೇಳಿರ್ಲಿಲ್ವೇನ ಮಂದಾಕಿನಿಗೆ ಎಲ್ಲವನ್ನೋ? ಎಲ್ಲ ಹೇಳಿದ್ದೆ ದಣಿ. ಎಲ್ಲೋ ಏನು ಎಡವಟ್ಟಾಗಿದೆ. ನಾವು ಮೊದಲು ಸದಾಶಿವನಿಗೆ ರಿಪೇರಿ ಮಾಡಬೇಕಾಗಿತ್ತು. ತಪ್ಪು ಮಾಡ್ಬಿಟ್ವಿ ದಣಿ. ಮಹಾಬಲನಿಗೆ ಏಟಾಗಬೇಕು. ನಸ್ಗುನ್ನಿ ಜನ್ಮ ಬೇವರ್ಸಿ ಮಗನಿಗೆ ನನ್ನ ನೋಡಿ ಬಗಳೋ ಧೈರ್ಯ 50-100ಕ್ಕೆ ನನ್ನ ಹಿಂದೆ ಅಂಡಲಿತಾ ಇದ್ದ. ಅವನು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದಿರಬಹುದು ದಣಿ. ಋಣಬಾಧದಿಂದ ಈಚೆ ಬರಲಿ ನೋಡೋಣ. ಅವನ ಮಗ ಸದಾನಂದ ನಮ್ಮ ಹತ್ರ 35,000 ರೂಪಾಯಿ ಸಾಲ ತಗೊಂಡಿದ್ದಾನೆ. 2 ಕಂತು ಕಟ್ಟಿದ್ದಾನೆ, 1,500 ರೂಪಾಯಿ. ಹಾಗೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿದ್ರೆ 35,000 ರೂಪಾಯಿ ಸಾಲ 70,000 ರೂಪಾಯಿ ಆಗುತ್ತೆ. ಅಡಬೆ ದುಡ್ಡು ಬೇಡವ ನನಗೆ. ನಿಂತ ನಿಲುವಲ್ಲಿ 35,000 ತೀರಿಸ್ಬೇಕು. ಇಲ್ಲ ತಟ್ಟೆ ಸಮೇತ 3 ಜನರು ನನ್ನ ಮನೆ ಮುಂದೆ ನಿಂತಿರ್ಬೇಕು ಅಷ್ಟೇ. ಸರಿ ದಣಿ,